ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಗೌತಮಿ ಗೌಡ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಸಂಡೇ ಇರೋದ್ರಿಂದ ಎಲ್ಲಾದರೂ ಹೊರಗಡೆ ಒನ್ ಡೇ ಟ್ರಿಪ್ ಥರ ಹೋಗೋಣ ಅನ್ನಿಸ್ತು. ಪ್ಲಸ್ ಟ್ರಕ್ಕಿಂಗ್ ಟೈಪ್ ಇರಲಿ ಅಂತ ಅಂದ್ಬಿಟ್ಟು ಸೊ ರಾಮದೇವ್ರ ಬೆಟ್ಟ ಇಲ್ಲೇ ಬ್ಯಾಂಗ್ಳೂರಿಂದ 50 ಕಿಲೋಮೀಟರ್ಸ್ ಆಗುತ್ತೆ, 50 to 60 ಕಿಲೋಮೀಟರ್ಸ್ ಆಗುತ್ತೆ. ಸೊ ಬಂದಿದ್ದೀವಿ ನಾನು ಮತ್ತು ನನ್ನ ಫ್ರೆಂಡ್ಸ್ 4 ಮೆಂಬರ್ಸ್. ಸೊ ಯಾವ ಥರ ಇದೆ ಏನು ಎಲ್ಲ ತೋರಿಸ್ಕೊಡ್ತೀನಿ. ಲೆಟ್ಸ್ ಕಮ್. ರಾಜೇಶ್ ಅವರೇ ಹಾಯ್ ಮಾಡಿ. ಇವರು ಇನ್ನೊಬ್ಬರು ನೋಡೋಣ. ರಾಕೇಶ್ ಹಾಯ್ ಮಾಡಿ. ರಾಕೇಶ್ ಸೊ ಇಲ್ಲಿಂದ 500 ಸ್ಟೆಪ್ಸ್. ಸೊ 400 ಹಾಂ ಓಕೆ. ರಾಕಿ ಒಂದು ಸ್ಟೆಪ್ ಹಿಡ್ದಲ್ಲೇ ಈಗಲೇ ಸೊಂಟದ ಮೇಲೆ ಕೈ ಇಟ್ಕೊಂಡು ನಿಂತ್ಕೊಂಡ್ಬಿಟ್ರೆ ಹಿಂಗೆ ಕತೆ. ಈಗ ಇಲ್ಲಿದೆ ಈ ಸಖತ್ತಾಗಿದೆ ಅಲ್ಲ, ಎಷ್ಟು ಚೆನ್ನಾಗಿ ಬರ್ತಿದೆ. ಇಲ್ಲಿ ಬನ್ನಿ, ಇಲ್ಲಿ ಒಂದು ಫೋಟೋ ತಗೊಳ್ಳೋಣ. ಅದಕ್ಕೆ ಮುಂಚೆಗೇ ಜಾಸ್ತಿ ಮಾಡ್ಬಿಡ್ತೀವಿ. ಕರೆಕ್ಟ್, ಸಪೋರ್ಟ್ ಮಾಡಲ್ಲ ಫ್ರೆಂಡ್ಸ್. ನನ್ನ ಫ್ರೆಂಡ್ಸು ಸುಮ್ಮನೆ ಏನು ಗೊತ್ತಾ ಫ್ರೆಂಡ್ಸ್, ನಾವು ವ್ಲಾಗ್ ಮಾಡುವಾಗ ಹಿಂಗೆ ಕ್ಯಾಮ್ರಾ ಇಟ್ಕೊಂಡ ತಕ್ಷಣ ಹಾಂ ಮಾಡು ಅಂತ ತೋರಿಸ್ಬೇಕು ಮುಖನ. ಬಟ್ ಏನು ಮಾಡ್ತಾರೆ ಅಂದರೆ ಮುಖ ಮುಚ್ಕೊಬಿಡ್ತಾರೆ, ಅದೇ ಪ್ರಾಬ್ಲಮ್. ₹1000 ಇಷ್ಟೇ ನಮ್ಮ ಇಷ್ಟ. ಅದೇ ಮತ್ತೆ ತಿನ್ನೋದಲ್ಲ. ಯಾಕೆ ಭವಾನಿ? ಅದಕ್ಕೆ ಫುಲ್ ಫಾಸ್ಟ್ ಬಂದಿದ್ದ. ನೀನು ಕ್ಯಾಲ್ಸಿಯಂ ಒಂದು ಟ್ಯಾಬ್ಲೆಟ್ ತೊಗೊಬಂದಿದ್ರೆ ಬಾಯಿಗೆ ಹಾಕೊಂಡು ಕರ್ಕೊಂಬರ್ಬೋದಾದ್ರೆ. ಇರುತ್ತೆ ಕಣೋ, ಮೇಲಿಂದ ಕೆಳಗಡೆನೆ ತಾನೇ ಬೀಳೋದು. ಶ್ರೀರಾಮ್ ಶ್ರೀರಾಮ ರಾಮ ರಘುರಾಮ. ಏನ್ ರಕ್ಕೆ ಕೆಳಗಡೆ ನೋಡಿ ಆಲ್ಮೋಸ್ಟ್ ಎಲ್ಲೋ ಆದ್ರೆ ಬೆಟ್ಟದ ಮೇಲಿರುತ್ತೆ. ಈಗ ಚಾಮುಂಡಿನೂ ಅಷ್ಟೇ ಅಲ್ಲಿದೆ. ಏನಕ್ಕೆ ರೀಸನ್ ಏನು ಗೊತ್ತಿಲ್ಲ. ಅದನ್ನೇ ಬೆಟ್ಟ ಗುಡ್ಡಗಳೆಲ್ಲ ಅವಾಗ ಇದಾಗಿರ್ತವೆ, ನಿರ್ಮಾಣ ಆಗಿರೋದಲ್ಲ, ಅಂದ್ರೆ ಊರುಗಳಲ್ಲೆಲ್ಲ ಬೆಟ್ಟ ಎಲ್ಲ ಒಂದೇ ಸಮ ಇರುತ್ತೆ. ಅದನ್ನ ಕಡ್ದು ಈ ತರ ಹಾದಿ ಮಾಡಿರೋದಷ್ಟೇ. ಹೌದು, ಮಾಡಿದಿರ ಅಂತ ಅಲ್ಲ, ದೇವ್ರು ಯಾಕೆ ಬಂದ ಇವಾಗ ಬೆಟ್ಟ ಮೇಲ್ಗಡೆ ಇರುತ್ತಲ್ವಾ, ಕೆಳಗಡೆಗೆ ಊರ್ ಮಾಡ್ತಾರೆ, ಬೆಟ್ಟ ಅಲ್ಲಿ ಮೇಲಿಟ್ಟಿದೀವಿ ಅಂತ ಹೊಡಿರಿ ಚಪ್ಪಾಳೆ. ಬಂದಿರುತ್ತೇನೆ ಅವ್ರು ಇಟ್ಟಿರೋದಲ್ಲ, ಅಲ್ಲೇ ಏನೋ ದೇವ್ರು ಇರುತ್ತಲ್ಲ, ಅದಕ್ಕೆ ಅವ್ರನ್ನ ಅಲ್ಲೇ ಉಳಿಸ್ಬಿಟ್ಟು ನಾವು ಮಾತ್ರ ಕೆಳಕ್ ಹೋಗಿದೀವಿ. ದೇವ್ರು ಯಾವತ್ತು ಮೇಲಿರ್ಬೇಕು ಅಂತ ನಾವೆಲ್ಲ ದೇವ್ರ ಮುಂದೆ. ಇದು ಎಲ್ಲ ಇವ್ರದ್ದು ಅಸಂಪ್ಷನ್. ಗೈಸ್ ಯಾರು ನೋಡ್ತಾರೋ ಕರೆಕ್ಟಾಗಿ ಗೊತ್ತಿರೋರು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಇಲ್ಲೊಂದು ಗೋಪುರ ಕಾಣಿಸ್ತಾ ಇದೆ. ಇಲ್ಲಿ ಇನ್ನೊಂದು ದೇವಸ್ಥಾನ ಇದೆ. ಇದು ರಾಮೇಶ್ವರ ಸ್ವಾಮಿ ದೇವಸ್ಥಾನ ಇದೇನೆ. ಹಾಂ, ಇಲ್ಲಿಗ ರಿಟರ್ನ್ ಬರುವಾಗ್ಲಾ? ಸರಿ, ಓಕೆ. ಸೊ ಇಲ್ಲಿ ಐ ಥಿಂಕ್ ಪ್ರಸಾದ ಇದೆ ಅನಿಸುತ್ತೆ. ಇಲ್ಲಿ ದೇವಸ್ಥಾನ. ಇದು ದೇವಸ್ಥಾನ. ಮತ್ತೆ ಅಲ್ಲಿ ಮತ್ತೆ ಅಗೇನ್ ಸ್ಟೆಪ್ಸ್ ಬೆಟ್ಟಕ್ಕೆ.
ಗೊತ್ತಿಲ್ಲ ಇದೇನೆ ಅಂತ. ಇದು ದೇವಸ್ಥಾನ. ರಾಕೇಶ್ ಈಗ ಆಟ ಆಡ್ತಾ ಇದ್ದಾರೆ. ಚಾಲೆಂಜ್ ಗಟ್ಟ ಹೊಡೆದ ಹೋಯ್ತು. ನೀನ್ ಗುರಿ ಮಾಡ್ಬೇಕು. ಯಾವ್ದು ಇದು? ಏಟಾಯ್ತಾ? ಗೋಲಿ ಆಟಾಡಿಲ್ವ ರಾಕೇಶ್ ನೀನು? ಈಗಲಲ್ಲಿ ಹೋಗಕ್ಕಾಗಲ್ಲಮ್ಮ, ಶೂ ಹಾಕೋ ಬರ್ಬೇಕಾಗಿತ್ತು. ಫುಲ್ ಬೆಟ್ಟದ ಮೇಲೆ ಇದು ಅಲ್ಲ? ಚೆನ್ನಾಗಿದೆ ಫ್ರೆಂಡ್ಸ್. ಚೆನ್ನಾಗಿದೆ. ನನಗೆ ಕಣ್ ಕಾಣುತ್ತೆ. ಇಲ್ಲಿ ನೋಡ್ತಿದ್ದೆ ಕಣ. ಹೈಟಿಗೆ ಬಂದಿದ್ದೀವಿ. ಇನ್ನು ಫುಲ್ ಟಾಪ್ ಹೈಟ್ ಅಲ್ಲಿದೆ ಮತ್ತು ಅಲ್ಲಿದೆ. ಅಲ್ಲಿಗೆ ಹೆಂಗೆ ಹತ್ತದಂತ ಗೊತ್ತಿಲ್ಲ ಆ್ಯಕ್ಚುಲಿ, ಅದಕ್ಕೆ ಇಲ್ಲೇ ನಿಂತ್ಕೊಂಡಿದ್ವಿ ಸದ್ಯಕ್ಕೆ. ಚೆನ್ನಾಗಿದೆ, ತುಂಬ ತಣ್ಣನೆ ಗಾಳಿ. ಹಲೋ ಜೇಜಮ್ಮ ಮಿಸ್ ಮಾಡ್ಕೋತಾ ಇದ್ದಾರೆ ನಿಮ್ಮನ್ನ ಎಲ್ಲ, ಇನ್ಕ್ಲೂಡಿಂಗ್ ಮೀ. ಇಲ್ಲೊಂದು ಸಣ್ಣ ಕಟ್ಟೆ ಹಾಕಿಟ್ಟಿದ್ದಾರೆ, ನಾವು ಬಂದು ಕೂರ್ತಿ ಅಂತ. ನೀರವೇ ಕೆರೆ ಥರ ಇದಲ್ಲ, ಇಲ್ಲೇ ಜ್ಯೂಸಿಗೆ ನೀರು ಇಲ್ಲೇ ಸ್ಟೋರ್ ಮಾಡೋಣ ಮಳೆ ಬಂದಾಗ. ಕ್ಲೀನ್ ಮಾಡಿ ಹಾಕಿ ರೀಲ್ಸ. ಈಗ ರಾಕಿ ಕರಿಯ ನೀನ ಕಣ್ಣ ಒಳಗೆ ಮಾಡ್ತೀವಿ. ಸ್ವಲ್ಪ ಸಿಪ್ಪಾದ್ರೂ ನಾವು ಶಿವನ್ ಪಾದ ಸೇರ್ಕೊಳ್ಳೋದು. ಏ ಇದು ರಾಜ ಮಾಡ್ತೇವೆ. ಇದು ಬೇಡ, ಇದೇನ್ ಬೇಕಾರೆ ಬೇಡ. ಆಯ್ತು, ನೀವೇ ಸಾಕ್ಷಿ. ಹೋಗ್ಬೇಕಾದ್ರೆ ಲೂಸ್ ಬಿಡ್ಬೇಕಂತ.
ನಡಿಬೇಕು ಸ್ವಲ್ಪ ದೂರ, ಒಂದು 2 ಮಿನಿಟ್ಸ್ ಆದ್ರೆ ಅಥವಾ ಒಂದು 3-4 ಸ್ಟೆಪ್ಸ್ ಆದ್ರೆ ನಡಿ. ಮಾತಿಗೆ ತಪ್ಪು ನಡಿಬಾರ್ದು, ಮಾತಿಗೆ ತಪ್ಪು ನಡಿಬಾರ್ದು. ಸ್ಟೆಪ್ ಮುಂದೆ ಹೋಗು ಅಂತ ಹೇಳಿದ್ದು. ಹೋಗಿಲ್ಲ ಅಂತ ರಾಕಿ 50 kg ಭಾರಿ ದವ ಕುಡಿಲ್ಲ ಒಂದು ಸ್ವಲ್ಪ ವಾಟರ್. ಹಿಂಗೆ ಇಳಿಬೇಕು ಈಗ. ಅಲ್ಲ ಕಾಣಿಸಲ್ಲ ಅಲ್ವಾ ಏನು? ತುಂಬ ಕಷ್ಟ ಇದೆ ಫ್ರೆಂಡ್ಸ್. ಹೆಂಗಿದೆ ಅಂದರೆ ನೋಡಿ ಈ ಥರ ಇದೆ. ಅಲ್ಲಿ ಇಳಿಬೇಕು, ಹಂಗೆ ಮಾಡ್ಕೊಂಡು ಫೋನ್ ಎತ್ತಿಡ್ತೀನಿ ಒಂದು ನಿಮಿಷ. ಕೆಳಗಡೆ ಇಳಿಬೇಕು ನೋಡಿ ಫ್ರೆಂಡ್ಸ್. ಬರ್ರೀ ಜಗಳಾಡ್ತಾರೆ ಫ್ರೆಂಡ್ಸ್. ರಾಕಿ ಹೇಗೆ ಅನ್ನಿಸ್ತು ರಾಮದೇವ್ರ ಬೆಟ್ಟ ಟ್ರಕ್ಕಿಂಗ್? ಬರೀ ಕಾಲಲ್ಲಿ ಟ್ರಕ್ಕಿಂಗ್ ಮಾಡಿದ್ದು ಚೆನ್ನಾಗಿತ್ತು. ಅಲ್ಲಿ ಮೇಲ್ಗಡೆ ಫುಲ್ ಒಂದೇ ಬೆಟ್ಟ. ಹೆಂಗಿತ್ತಂದರೆ ಸ್ಲೋಪ್ ಥರ ಇತ್ತು. ಸೊ ಅದರಲ್ಲಿ ಮೆಟ್ಲುಗಳನ್ನ ಕೊರ್ದಿದ್ದಾರೆ. ಸೊ ಹೆಂಗೆ ಅನ್ನಿಸ್ತು ಅಲ್ಲಿ ಹತ್ತಿದ್ದು? ಭಯ ಆಯ್ತು ರಾಕೇಶ್? ಹಾಂ, ಹಳ್ಳಿಯವ್ರಿಗೆ ಏನು ಅನ್ಸಲ್ಲ. ಇವನು ಡೈರೆಕ್ಟ್ ದುಬೈಯಿಂದ ಬಂದಿದ್ದಾನೆ, ಸ್ವಲ್ಪ ಡಿಫಿಕಲ್ಟ್ ಆಯಿತು. ನಾವೆಲ್ಲ ಹಳ್ಳಿ ಹುಡುಗಿರು. ನಮಗೇನು ಅನ್ನಿಸ್ಲಿಲ್ಲ. ರಾಜು ಅವರೇ ನಿಮಗೇನು ಅನ್ನಿಸ್ತು? ಇಲ್ಲಿಂದ ಡೈರೆಕ್ಟ್ ನಮ್ಮ ಬ್ಯಾಂಗ್ಳೂರಿಗೆ ಹೋಗಿ ಕಾಂತಾರ ಮೂವಿ ಟಿಕೆಟ್ ಬುಕ್ ಮಾಡಿದ್ದೀವಿ. ಸೊ ಅಲ್ಲಿ 4 o'clock ಶೋ ಮುಗಿಸ್ಕೊಂಡು ಅವ್ರವ್ರ ಮನೆಗೆ ಹೋಗೋದಷ್ಟೇ. ಸೊ ಈ ಬಿಸಿಲಲ್ಲಿ ಹೋಗೋದೇ ಇರೋದು. ಈಗ ಟ್ರಾಫಿಕ್ ಜಾಸ್ತಿ ಇರುತ್ತೆ ಇವತ್ತು ಸಂಡೇ ಆಗಿರೋದ್ರಿಂದ. ಹೇಳು ನೆಕ್ಸ್ಟ್ ಮೂವಿಗೆ ಹೋಗ್ಬೇಕು. ಹಾಂ ಹಾಂ, ತುಂಬ ದಿನದಿಂದ ಪ್ಲ್ಯಾನ್ ಮಾಡಿ ಏನೇನೋ ಹಾಗೆ ರಿಲೀಸ್ ಆಗಿರೋದೇ ಇವಾಗ. ತುಂಬ ದಿನ ಇನ್ ದ ಸೆನ್ಸ್ ತುಂಬ ದಿನ ಅಂತಂದರೆ 5 days ಇಂದ 1 week ಇಂದ. 10 ಗಂಟೆಯಿಂದ ಕನಸಿದ್ದು ಎಲ್ಲರೂ ರಿವ್ಯೂ ಕಾಂತಾರ ಸೂಪರ್ ಅಂತ ಅಂದ್ಬಿಟ್ಟು. ಸೊ ನೋಡಿ ನಮ್ಮ ಆಂಜನೇಯಗೆ ಒಂದು ಜೈ ಹೇಳ್ಕೊಂಡು, ಇವರು ಪರಮ ಭಕ್ತ ಆಂಜನೇಯಂಗೆ. ಜೈ ಶ್ರೀರಾಮ್. ಜನ ಜಾತ್ರೆ ನೋಡಿ ಕಾಂತಾರ ಮೂವಿಗೆ ಕಾಂತಾರ ಮೂವಿ ಮುಗಿಸ್ಕೊಂಡು ನಾವು ಊಟಕ್ಕೆ ಬಂದ್ವಿ. ಸೊ ಸಂಡೇ ಆಗಿರೋದ್ರಿಂದ ನಾನ್ ವೆಜ್ ಭರ್ಜರಿ ಬ್ಯಾಟಿಂಗ್ ಮಾಡಿ ಸೊ ನಾವು ನಮ್ಮ PG ರೂಮ್ಗಳಿಗೆ ಹೊರಟ್ವಿ. ಸೊ ಇದಾಗಿತ್ತು ನನ್ನ ವ್ಲಾಗ್. ಇಷ್ಟ ಆದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮತ್ತು ಸಪೋರ್ಟ್ ಮಾಡಿ. ಲವ್ ಯು ಆಲ್. ಬಾಯ್ ಬಾಯ್.